ಹಲೋ ಹಲೋ, ನೀವು ಯಾರಪ್ಪ ಮಾತಾಡೋದು? ಯಾರು? ನಾನು ಕಣಕ್ಕ ರಾಮಣ್ಣ. ಯಾಕೆ ರಾಮು ಫೋನ್ ಮಾಡಿದ್ದೆ? ಯಾಕೋ ಅಕ್ಕ, ಊರಾಗ ಮಾರಿ ಹಬ್ಬ ಐತೆ ಕಣಕ್ಕ, ಅದಕ್ಕೆ ಎಲ್ಲರೂ ಬರ್ರಿ ಅಕ್ಕ. ಹೌದಾ? ನಾನು ಸಣ್ಣ ಹುಡುಗಿದ್ದಾಗ ಹಬ್ಬ ಇಟ್ಟಿದ್ರಲ್ಲಪ್ಪ, ನಿಮ್ಮ ಊರಾಗ ಮಾಡಿದ್ರು. ಈಗ ಯಾಕೋ ಈಗ ದಿಢೀರ್ನೇ ಹಬ್ಬ ಇಟ್ಟಾರಲ್ಲಪ್ಪ. ದೇವಸ್ಥಾನ ಇದ್ದಿಲ್ಲಲ್ಲಕ್ಕ, ದೇವಸ್ಥಾನ ಕಟ್ಸಕತ್ತಿದ್ರು. ಈಗ ದೇವಸ್ಥಾನ ಮುಗೀತು, ಹಂಗಾಗಿ ದಿಢೀರ್ನೇ ಹಬ್ಬ ಇಟ್ಬಿಟ್ಟದಾರ ಕಣಕ್ಕ. ತಪ್ಪಾಡ್ರಿ ಕಣಕ್ಕ, ಎಲ್ಲರೂ ಬರ್ರಿ ಹಬ್ಬಕ್ಕೆ. ಮಾವೈತಾಕ? ಹಾಂ ಐತಪ್ಪ, ಐತಿ. ಮಾವನ್ಕಾಯ ಫೋನ್ ಕೊಡಕ್ಕ. ತಮ್ಮ ಯಾಕಪ್ಪ ರಾಮು? ಯಾಕೋ ಮಾವ ಎಲ್ಲರೂ ಹಬ್ಬಕ್ಕೆ ಬರ್ರಿ ಮಾವ. ಕರಿಯಾಕೆ ಬರೋಕೆ ಆಗಂಗಿಲ್ಲ, ಪುರ್ಸೊತ್ತಿಲ್ಲ ನನಗೂ. ದಿಢೀರ್ನೇ ಹಬ್ಬ ಇಟ್ಟಿದ್ದಕ್ಕೆ ಇಟ್ಲ ತಿರ್ಗಾಡಕ್ಕೆ ಆಗ್ತಾ ಇಲ್ಲ. ಮನ್ಯಾಗ ಕೆಲಸ ಇದೆ, ಕೆಲಸ ಒಬ್ಬನೇ ಆಗ್ಬಿಟ್ಟದನಿ. ಹಂಗಾಗಿ ತಪ್ಸ್ಬಾಡ್ರಿ, ಬರ್ರಿ ಮಾವ ಹಬ್ಬಕ್ಕೆ. ಬರ್ತಾವ ತಗೊಳಪ್ಪ, ಬರ್ತೇವೆ ತಗ ಮಾವ. ಬರ್ಬೇಕಾರೆ ಏನು ಹೇಳಪ್ಪ? ಚಲೋ 2 ದೊಡ್ಡ ಕುರಿ, 1.5 ಕ್ವಿಂಟಲ್ ಸಣ್ಣ ಅಕ್ಕಿ, 100 ತೆಂಗಿನಕಾಯಿ ತಗೊಂಬಂದ್ಬಿಡ್ರಿ ಮಾವ ಹಬ್ಬಕ್ಕೆ. ಯಾಕಪ್ಪ ನೀ ತಗೊಂಬಂದಿಲ್ಲ? ಇಲ್ಲ ಮಾವ, ನಾವು ದಿಢೀರ್ನೇ ಹಬ್ಬ ಇಟ್ಬಿಟ್ಟದಾರಲ್ಲ, ಕೈಯ ಬಾಯಾಗ ಏನಿಲ್ಲ, ಅದಕ್ಕೆ ನಾನು ತಗೊಂಬಂದಿಲ್ಲ. ನೀವೇ ತಗೊಂಬಂದ್ಬಿಡ್ರಿ ಮಾವ. ತಂದು 4 ದಿವಸ ಇದ್ದು ಕುರಿ ಕಡ್ಕೊಂಡು ತಿಂದು ನಾವು ನೀವು ಸೇರ್ಕೊಂಡು ಊಟ ಮಾಡಿ 4 ದಿವಸ ಜಾತ್ರೆ ಮಾಡ್ಕೊಂಡು ಹೋಗುವಂತ್ರಿ. 4 ದಿವಸ ಇದ್ದು ಬರ್ರಿ ಮಾವ, ತಪ್ಸ್ಬಾಡ್ರಿ. ಅಲ್ಲಪ್ಪ, ನೀನು ಕುರಿ ತಗೊಂಬಂದು ಅಕ್ಕಿ ತಗೊಂಬಂದು ಎಲ್ಲ ತಗೊಂಬಂದು ನಮ್ಮನ್ನು ಹಬ್ಬಕ್ಕೆ ಕರೆದು ಕಳಿಸ್ಬೇಕಪ್ಪ. ನೀನು ನಮಗೆ ಕುರಿ ತಗೊಂಬ ಅಕ್ಕಿ ತಗೊಂಬರ್ರಿ ಅಂತೀಯಲ್ಲೋ ಪುಣ್ಯಾತ್ಮ. ಹಂಗಲ್ಲ ಮಾವ, ಹಂಗಲ್ಲ. ಈಗ ನನ್ನ ಕೈಯಾಗ ದಿಢೀರ್ನೇ ಹಬ್ಬ ಇಟ್ಟಿದ್ದಕ್ಕೆ ನನ್ನ ಕೈಯಾಗ ಬಾಯಾಗ ಏನಿಲ್ಲಲ್ಲ, ಅದಕ್ಕೆ ನೀವೇ ತಗೊಂಬರ್ರಿ ಅತ್ಲಾಗ 4 ದಿವಸ ಇದ್ಕೊಂಡು ಊಟ ಮಾಡ್ಕೊಂಡು ಅತ್ಲಾಗ ಹೋಗುವಂತ್ರಿ, ಜಾತ್ರೆ ಮುಗಿಸ್ಕೊಂಡು ಅಂತಂದು ಹೇಳಿದೆ ಮಾವ. ತಪ್ಪಿಸ್ಬಾಡ್ರಿ, ನಾವು ನಿಮ್ಮನ್ನೇ ನಂಬಿಟ್ಟೇನು ಮಾವ. ತಗೊಂಬರ್ರಿ. ನಾನು ಸೋಮವಾರ ದಿವಸ ಬಸ್ ಸ್ಟ್ಯಾಂಡ್ನಾಗ ಕಾಯ್ತಾ ಇರ್ತೇನೆ ಮಾವ. ನೀವು ತಗೊಂಬಂದ್ರೆ ಬಿಡ್ತೀರಿ, ನಾನು ಏನಿಲ್ಲ ಅತ್ಲಾಗ ಆಟ ತಂದ್ಬಿಡ್ತೀನಿ. ಆಟದ ಮೇಲೆ ಅತ್ಲಾಗ ಹಾಕ್ಯಂದು ಊರಿಗೆ ಹೋಗ್ಬಿಡೋದಂತಿ ಮನೆಗೆ. ಅದಕ್ಕೆ ತಗೊಂಬರ್ರಿ ಮಾವ, ತಪ್ಪಿಸ್ಬಾಡ್ರಿ. ಏನು ಮರ್ಯ ನೀನು ಹಿಂಗಂತಿ? ಹಂಗೆ ಮಾಡ್ಬೇಡ್ರಿ ಮಾವ, ನಿನ್ನೆ ನಂಬಿಟ್ಟು ನಾನು. ನನ್ನ ಯಾಕೆ ನಂಬಕ್ಕೆ ಹೋದೆಪ್ಪ ನೀನು? ಹಂಗಲ್ಲ ಮಾವ, ತಗೊಂಬರ್ರಿ. ಅಪರೂಪಕ್ಕೆ ಹಬ್ಬ ನನ್ನ ಕೈಯಾಗಿದ್ರೆ ನಾ ತಂದು ಮಾಡ್ತಿದ್ದೆ. ನೀವು ಮಾಡಿದ್ರೆ ನಾವು ಮಾಡಿದ್ರೆ ನಿಮ್ಮ ಸಂಬಂಧ ಚೆನ್ನಾಗಿರ್ತೈತೆ ಮಾವ. ತಂದುಬಿಟ್ರೆ ನಿಮ್ಮ ಸಂಬಂಧ ಚೆನ್ನಾಗಿರ್ತೈತಿ, ನಾವು ನೀವು ಚೆನ್ನಾಗಿರ್ತೇವೆ. ಏನಿಲ್ಲ 4 ದಿವಸ ಇದ್ದು ಜಾತ್ರೆ ಮುಗಿಸ್ಕೊಂಡು ಮತ್ತೆ ಹೋಗ್ಬಿಡ್ಬಂತ್ರಿ ಊರಿಗೆ ಮಾವ. ಮತ್ತು ಜಾತ್ರೆ ಭಾಳ ಚೆನ್ನಾಗತ್ತೆ ಮಾವ, ಭಾರಿ ಜೋರಾಗಿ ಜಾತ್ರೆ ಇಲ್ಲಿ. ಅದಕ್ಕೆ ಬರೋಬೇಕಾರೆ ನೀವು ಒಂದು 25-30 ಸಾವಿರ ದುಡ್ಡು ಕೈ ಆಡ್ಕೊಂಬರ್ರಿ ಬಂದ್ಬಿಟ್ರಿ ಮಾವ. ನಾವು ನೀವು ಸೇರ್ಕೊಂಡು ಕುರಿ ಕಡ್ಕೊಂಡು ತಿಂದು ಊಟ ಮಾಡ್ಕೊಂಡು 4 ದಿವಸ ಇದ್ದು ಜಾತ್ರೆನೂ ಮಾಡ್ಬೋದು ನೋಡ್ರಿ. ಚೆನ್ನಾಗಿ ಜಾತ್ರೆ ಮಾಡ್ಕೊಂಡು 4 ದಿವಸ ಇದ್ದು ಹುಡುಗರು ಮಕ್ಕಳು ಸಂತೋಷವಾಗಿದ್ದತ್ತ ಹೋಗ್ಬಿಡಂತ್ರಿ ಮಾವ ನೀವು ಊರಿಗೆ. ಅಲ್ಲಿ ಬಲವಾದನಲ್ಲಿ ಈ ನಮೂನಿ ಮಾರಿ ಹಬ್ಬಕ್ಕೆ ಕರೆಯೋದನ್ನ ನಾನು ಎಲ್ಲಿ ನೋಡಿದ್ದಿಲ್ಲ ಕಣ. ಯಾಕೆ ಮಾವ ಬೇಜಾರಾದ್ರೆ? ಇಲ್ಲಪ್ಪ, ಬೇಜಾರಾಗಿಲ್ಲ. ನೀನು ಮಾರಿ ಹಬ್ಬಕ್ಕೆ ಕರೆದಿದ್ದು ನೋಡಿ ನಮಗೆ ಭಾರಿ ಸಂತೋಷ ಆಗೈತಿ. ಹಂಗೆ ಮಾಡಬಾರ್ರಿ ಮಾವ, ತಪ್ಪಿಸ್ಬಾಡ್ರಿ. ಬರ್ರಿ, ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು, ನಾವು ನೀವು ಯಾವಾಗೂ ಹಿಂಗೆ ಇರ್ಬೇಕು ಅಂತಂದರೆ ಬರ್ರಿ, ತಪ್ಪಿಸ್ಬಾಡ್ರಿ. ಅಪ್ಪ ಫೋನ್ ಇಡಪ್ಪ, ಕೈ ಮುಗಿತೀನಿ ನಿಂದ ಸಾಕು. ಯಾಕೆ ಮಾವ? ಯಾಕೆಲ್ಲ ಫೋನ್ ನೋಡಪ್ಪ. ಬರ್ರಿ ಮಾವ, ಹಂಗಾರೆ ತಪ್ಪಿಸ್ಬಾಡ್ರಿ. ಹಂಗಾರೆ ಕಾಯ್ತಿರ್ತಾನೆ ನಾನು ಬಸ್ ಸ್ಟ್ಯಾಂಡ್ನಾಗ. ಕಾಯಿ ನೀನು ಫೋನ್ ಇಡಪ್ಪ ಈಗ ಫಸ್ಟು. ಯಾಕೆ ಬೇಜಾರಾಗೇನಪ್ಪ? ಬೇಜಾರಾಗಿಲ್ಲಪ್ಪ, ಭಾರಿ ಸಂತೋಷ ಆಗೈತೆ ನನಗೆ. ಫೋನ್ ಇಡಪ್ಪ ಫಸ್ಟು.